ಬೀಟಾ 58A ಅನ್ನುವಂಥ ಡೈನಾಮಿಕ್ ಮೈಕ್ರೋಫೋನು. ಇದೊಂದು ಬಜೆಟ್ ಫ್ರೆಂಡ್ಲಿ ಮೈಕ್. ಇದು 400 ಒಳಗೆ ಬರುವಂಥ ಮೈಕ್ರೋಫೋನು. ಇದೊಂದು ಡೈನಾಮಿಕ್ ಮೈಕ್ರೋಫೋನು. ಈ ಡೈನಾಮಿಕ್ ಮೈಕ್ರೋಫೋನು ಮತ್ತು ಇಲ್ಲಿದೆ ನೋಡ್ರಿ V8 ಸೌಂಡ್ ಕಾರ್ಡ್, ಇವೆರಡನ್ನ ಬಳಸ್ಕೊಂಡು ಲ್ಯಾಪ್ಟಾಪ್ಗೆ ಹೇಗೆ ಕನೆಕ್ಟ್ ಮಾಡಬೇಕು ಮತ್ತು ಇವೆರಡೂ ಉಪಯೋಗಿಸ್ಕೊಂಡು ನಾವು ಆಡಿಯೋ ರೆಕಾರ್ಡ್ ಮಾಡಿದಾಗ ಆಡಿಯೋ ಕ್ವಾಲಿಟಿ ಏನಾದರೂ ಇಂಪ್ರೂವ್ ಆಕೈತೋ ಇಲ್ಲೋ. ಆಮೇಲೆ ಇದು ಪೋಡ್ಕಾಸ್ಟ್ ಮಾಡಲಿಕ್ಕೆ, ಲೈವ್ ಸ್ಟ್ರೀಮ್ ಮಾಡಲಿಕ್ಕೆ ಮತ್ತು ಎಜುಕೇಷ್ನಲ್ ವಿಡಿಯೋ ಮಾಡಲಿಕ್ಕೆ, ಯೂಟ್ಯೂಬ್ ವಿಡಿಯೋ ಮಾಡಲಿಕ್ಕೆ ಚೆನ್ನಾಗಿ ಆಡಿಯೋ ಕ್ವಾಲಿಟಿ ಬರ್ತೈತೋ ಇಲ್ಲೋ, ಇವೆರಡೂ ಪ್ರಾಡಕ್ಟನ್ನು ಉಪಯೋಗಿಸಿ ನಾವೇನು ಮಾಡೋಣ ಅಂತಂದರೆ ಇದರ ಕ್ವಾಲಿಟಿ ಟೆಸ್ಟನ್ನು ಮಾಡೋಣ. ಮೊದಲು ನಾನು ಏನು ಮಾಡ್ತೀನಿ, ಇವನ್ನ ಪರ್ಚೇಸ್ ಮಾಡಿದಾಗ ಇದ್ರ ಜೊತೆಗೆ ಏನೇನು ಬರ್ತಾವೆ ಅನ್ನೋದನ್ನು ಅನ್ಬಾಕ್ಸ್ ಮಾಡೋದ್ರ ಮೂಲಕ ತಿಳ್ಕೊಂಡು ಇದನ್ನು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿ ಇದರ ಉಪಯೋಗವನ್ನು ತಿಳ್ಕೊಳ್ಳೋಣ. ಈಗ ಮೊದಲಿಗೆ ನಾನು V8 ಸೌಂಡ್ ಕಾರ್ಡನ್ನು ಅನ್ಬಾಕ್ಸ್ ಮಾಡ್ತೀನಿ ನೋಡ್ರಿ. ಈಗ ಮೊದಲಿಗೆ ಮಾಡೋಕ್ಕಿಂತ ಮುಂಚೆ ಇದು ಯಾವ ಕಂಪ್ನಿ ಸೌಂಡ್ ಕಾರ್ಡ್ ಅನ್ನೋದನ್ನು ನೋಡೋಣ. ಇದೊಂದು ಸಿಜೋ ಕಂಪ್ನಿಯ ಸೌಂಡ್ ಕಾರ್ಡು V8+ ಅಂತಂದು ಲೈವ್ ದಿ ಸೌಂಡ್ ಕಾರ್ಡ್ ಅಂತಂದಿದೆ. ಈ ಸೌಂಡ್ ಕಾರ್ಡದ ಉಪಯೋಗ ಅಂತಂದರೆ ಲ್ಯಾಪ್ಟಾಪ್ದಲ್ಲಿನೂ ಸೌಂಡ್ ಕಾರ್ಡ್ ಇರ್ತೈತಿ, ಅದು ಇನ್ಬಿಲ್ಟ್ ಆಗಿರ್ತೈತಿ. ಇದೊಂದು ಎಕ್ಸ್ಟರ್ನಲ್ ಸೌಂಡ್ ಕಾರ್ಡ್, ಅಂದರೆ ಆಡಿಯೋ ಕ್ವಾಲಿಟಿಯನ್ನು ಎನ್ಹಾನ್ಸ್ ಮಾಡಲಿಕ್ಕೆ, ಆಮೇಲೆ ಬ್ಯಾಕ್ಗ್ರೌಂಡ್ ನೈಸನ್ನು ರಿಮೂವ್ ಮಾಡಲಿಕ್ಕೆ, ಈಗ ಅನ್ವಾಂಟೆಡ್ ಬ್ಯಾಕ್ಗ್ರೌಂಡ್ ನೈಸ್ ಇರ್ತಾವಲ್ಲ ಅವನ್ನ ರಿಮೂವ್ ಮಾಡಲಿಕ್ಕೆ ಮತ್ತು ಆಡಿಯೋ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡಲಿಕ್ಕೆ ಈ ಸೌಂಡ್ ಕಾರ್ಡನ್ನು ಬಳಸ್ತೀವಿ ನಾವು. ಇದನ್ನು ಪರ್ಚೇಸ್ ಮಾಡಿದಾಗ ಏನೇನು ಸಿಗ್ತೈತೆ ಅನ್ನೋದನ್ನು ನೋಡೋಣ. ಇಲ್ಲಿ ಬಾಕ್ಸ್ ಮೇಲೆ ಇದರ ಚಿತ್ರ ಕೊಟ್ಟಿದ್ದಾರೆ V8 ಸೌಂಡ್ ಕಾರ್ಡದ್ದು. ಆಮೇಲೆ ಇಲ್ಲಿ ಅದರ ಸ್ಪೆಸಿಫಿಕೇಷನ್ ಕೊಟ್ಟಿದ್ದಾರೆ ಇಲ್ಲಿ. ಆಮೇಲೆ ಈ V8 ಸೌಂಡ್ ಕಾರ್ಡನ್ನು ಮೊಬೈಲಿಗೆ ಹೆಂಗೆ ಕನೆಕ್ಟ್ ಮಾಡಬೇಕು ಮತ್ತು ಲ್ಯಾಪ್ಟಾಪ್ಗೆ ಹೆಂಗೆ ಕನೆಕ್ಟ್ ಮಾಡಬೇಕು. ಆಮೇಲೆ ಆ V8 ಸೌಂಡ್ ಕಾರ್ಡದಲ್ಲಿರುವಂತಹ ಪೋರ್ಟ್ಸ್ ಅದಾವಲ್ಲ, ಮೈಕ್ರೋ USB ಪೋರ್ಟ್ ಇದೆ, ಆಮೇಲೆ 3.mm ಪೋರ್ಟ್ ಇದ್ದಾವೆ. ಇವುಗಳನ್ನು ಹೇಗೆ ಬಳಸ್ಕೋಬೇಕು ಮತ್ತು ಹೇಗೆ ಕನೆಕ್ಷನ್ ಕೊಡಬೇಕು ಅನ್ನೋದನ್ನು ಚಿತ್ರ ಸಹಿತಂದು ತೋರಿಸ್ತಾರೆ ಬಾಕ್ಸ್ ಮೇಲೆ. ಈಗ ಇದನ್ನು ಓಪನ್ ಮಾಡೋಣ. ಈ ಸೌಂಡ್ ಕಾರ್ಡನ್ನು V8 ಸೌಂಡ್ ಕಾರ್ಡನ್ನು ಓಪನ್ ಮಾಡಿದಾಗ ಈ ರೀತಿ ಕಾಣಿಸ್ತೈತೆ ನೋಡ್ರಿ. ಇವು ಪೇಪರ್ಸ್ ಇದಾವೆ, ಅಂದರೆ ಇದೊಂದು ಯೂಸರ್ ಮ್ಯಾನ್ಯುವಲ್ ಇದೆ ನೋಡ್ರಿ. ಆಮೇಲೆ ಇದೊಂದು ವಾರಂಟಿ ಕಾರ್ಡ್, ಇದನ್ನು ಸೈಡ್ ಇಡ್ತೀನಿ. ಆಮೇಲೆ ಎಕ್ಸಸರೀಸಾಗಿ ಕೇಬಲ್ಸ್ ಅದಾವೆ, 3 ಕೇಬಲ್ ಇದಾವೆ. ಒಂದು USB ಟು ಮೈಕ್ರೋ USB ಕೇಬಲ್ ಇದೆ. ಇದರ ಉಪಯೋಗ ಏನಂತಂದರೆ, ಇದರ ಉಪಯೋಗ ಈ V8 ಸೌಂಡ್ ಕಾರ್ಡನ್ನು ಚಾರ್ಜ್ ಮಾಡಲಿಕ್ಕೆ, ಆಮೇಲೆ ಈ ಕೇಬಲ್ ಸಹಾಯದಿಂದ ಲ್ಯಾಪ್ಟಾಪಿಗೆ ಅಥವಾ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಲಿಕ್ಕೆ ಈ ಒಂದು ಕೇಬಲನ್ನು ನಾವು ಬಳಸ್ತೀವಿ. ಈ ಕೇಬಲನ್ನು ಈ ಕೇಬಲ್ ಆಯಿತು. ಆಮೇಲೆ ಮತ್ತೆ 2 ಕೇಬಲ್ ಅದಾವೆ ನೋಡ್ರಿ. ಇವು ಯಾವ ಕೇಬಲ್ ಅಂದರೆ, ಒಂದು ಕಡೆ TRRS ಅಂತಂದು ಜಾಕ್ ಇದೆ, ಆಮೇಲೆ ಇನ್ನೊಂದು ಎಂಡದಲ್ಲಿ ಮೈಕ್ರೋ USB ಇದೆ ನೋಡ್ರಿ, ಮೈಕ್ರೋ USB ಇದೆ. ಇಂಥವು 2 ಇದಾವೆ. ಆಮೇಲೆ ಈ ಕೇಬಲದ ಉಪಯೋಗ ಏನಂತಂದರೆ, ನಾವು ಇದನ್ನು 2 ಮೊಬೈಲನ್ನು V8 ಸೌಂಡ್ ಕಾರ್ಡಿಗೆ ಕನೆಕ್ಟ್ ಮಾಡಲಿಕ್ಕೆ ಉಪಯೋಗಿಸ್ತೀವಿ. 2 ಸೇಮ್ ಇದಾವೆ ನೋಡ್ರಿ. ಒಂದು ಜಾಕು ಮತ್ತು ಮೈಕ್ರೋ USB ಎಂಡನ್ನು ಹೊಂದೆವು. ಇವು 2 ಕೇಬಲನ್ನು ಎದಕ್ಕೆ ಬಳಸ್ತೀವಿ ಅಂತಂದರೆ,
ಮೊಬೈಲನ್ನು V8 ಸೌಂಡ್ ಕಾರ್ಡ್ಗೆ ಕನೆಕ್ಟ್ ಮಾಡಲಿಕ್ಕೆ ಬಳಸ್ತೀವಿ. ಇವು ಕೇಬಲ್ಸ್ ಅದಾಯ್ತು. ನಂತರ ಇದೇ ಮೇನ್ ಪ್ರಾಡಕ್ಟ್ ಯಾವುದು ಅಂತಂದರೆ V8 ಸೌಂಡ್ ಕಾರ್ಡ್. ಇದು ನೋಡ್ರಿ, ಇದೇನು ಕಾಣಿಸ್ತಿದೆ V8 ಸೌಂಡ್ ಕಾರ್ಡ್. ಇದು ಅಪ್ಪರ್ ಸೈಡು ಮೇಲ್ಭಾಗ, ಬದಿಗೆ ಮುಂಭಾಗದ ಒಂದು ಸೈಡು ಏನು ಮಾಡಿದ್ದಾರೆ, ಫೋರ್ಸನ್ನು ಕೊಟ್ಟಿದ್ದಾರೆ. ಆಮೇಲೆ ಇದು ಮೆಟಲ್ದಿಂದ ಮಾಡಲ್ಪಟ್ಟಿದೆ. ಫ್ರಂಟ್ ಸೈಡ್ ನೋಡಿದಾಗ ಎಷ್ಟು 2 ದೊಡ್ಡ ನಾಬ್ ಅದಾವ್ರಿ. ಇದು ದೊಡ್ಡ ನಾಬ್ ಎದರದ್ದು ಅಂತಂದರೆ ಮೈಕದ್ದು, ಅಂದರೆ ಮೈಕದ ವ್ಯಾಲ್ಯೂಮನ್ನು ಜಾಸ್ತಿ ಮಾಡಲಿಕ್ಕೆ ಮತ್ತು ಕಡಿಮೆ ಮಾಡಲಿಕ್ಕೆ, ಮಿನಿಮಮ್ಮು ಮ್ಯಾಕ್ಸಿಮಮ್ ಮಾಡಲಿಕ್ಕೆ ಒಂದು ನಾವಿದೆ. ಇನ್ನೊಂದು ದೊಡ್ಡ ನಾವಿದೆ, ಇದು ಇಕೋವನ್ನು ಹೆಚ್ಚು ಮಾಡಲಿಕ್ಕೆ ಮತ್ತು ಕಡಿಮೆ ಮಾಡಲಿಕ್ಕೆ ಬಳಸೋಂಥ ಇದೊಂದು ನಾಬು. ಆಮೇಲೆ ಇದು ಬ್ಲೂಟೂತನ್ನು ಹೊಂದೈತಿ. ಇದು ಪವರ್ ಬಟನ್ನು, ಹೌದಾ. ಆಮೇಲೆ ಸಣ್ಣ ನಾಬ್ಸ್ ಅದಾವೆ ನೋಡ್ರಿ, ಇಲ್ಲಿ ಎಷ್ಟಿದಾವೆ ರೀ, 5. ಈ 5 ನಾಬ್ಸು, 1ನೇ ನಾಬು ಟ್ರೆಬಲ್ಲು, 2ನೇ ನಾಬು ಬಾಸು ಅಂದರೆ ಹೆಚ್ಚು ಕಡಿಮೆ ಮಾಡಲಿಕ್ಕೆ, ಆಮೇಲೆ 3ನೇದ್ದು ರೆಕಾರ್ಡು, 4ನೇದ್ದು ಮ್ಯೂಜಿಕ್ಕು. ಇದು ಮ್ಯೂಜಿಕ್ ಏನಂತಂದರೆ, ಈಗ ನಾವು ಮೊಬೈಲನ್ನು ಕನೆಕ್ಟ್ ಮಾಡಿದ್ದೇವಲ್ಲ, ಅದರಿಂದ ನಾವು ಬ್ಯಾಕ್ಗ್ರೌಂಡ್ ಮ್ಯೂಜಿಕ್ಕನ್ನು ಆ್ಯಡ್ ಮಾಡ್ಬೋದು ಈ V8 ಸೌಂಡ್ ಕಾರ್ಡಿಗೆ. ಆವಾಗ ಅದು ನಮ್ಮ ಆಡಿಯೋ ಜೊತೆಗೂ ಈ ಮ್ಯೂಜಿಕ್ಕೂ ರೆಕಾರ್ಡ್ ಆಗ್ತೈತಿ. ಆಮೇಲೆ ಮಾನಿಟ್ರು, ನಾವು ಈ ಆಡಿಯೋ ಹೆಂಗೆ ರೆಕಾರ್ಡ್ ಆಗ್ತದೆ ಅನ್ನೋದನ್ನು ಮಾನಿಟ್ರ್ ಮಾಡಲಿಕ್ಕೆ, ಅದರ ವ್ಯಾಲ್ಯೂಮನ್ನು ಹೆಚ್ಚು ಮಾಡಲಿಕ್ಕೆ ಕಡಿಮೆ ಮಾಡಲಿಕ್ಕೆ ಒಂದು ನಾಬ್ ಕೊಟ್ಟಿದ್ದಾರೆ. ಅಂದರೆ ನಾವು ಇಯರ್ಫೋನನ್ನು ಕನೆಕ್ಟ್ ಮಾಡ್ತೀವಲ್ಲ, ಅದರ ವ್ಯಾಲ್ಯೂಮನ್ನು ಹೆಚ್ಚು ಮಾಡಲಿಕ್ಕೆ ಈ 5 ನಾಬದು ಗೊತ್ತಾಯ್ತಲ್ಲ. ಇದು ಟ್ರೆಬಲ್ಲು, ಇದು ಬಾಸು, ರಿಕಾರ್ಡು, ಮ್ಯೂಜಿಕ್ಕು ಮತ್ತು ಮಾನಿಟ್ರು. ಆಮೇಲೆ ಬಟನ್ಸ್ ಇದಾವೆ ನೋಡ್ರಿ, ಒಂದು ರೆಡ್ಡು, 2 ಕರಿವು. ಅಂಥವೆಷ್ಟು ಇದಾವೆ ರೀ, 1 2 3 4 5 6, ಅಂದರೆ 6 3 18 ಬಟನ್ಸನ್ನು ಹೊಂದಿದ್ದಾವೆ. ಇವು ರೆಡ್ ಇದಾವಲ್ಲ, ಮೇನ್ ಬಟನ್ಸ್, ಇವು ಮೇನ್ ಫಂಕ್ಷನ್ ಇದಾವೆ. ಇದು ಫಸ್ಟ್ ರೆಡ್ ಬಟನ್ ಏನಿದೆ ಅಲ್ಲ, ಎಲೆಕ್ಟ್ರಾನು ಅಂತ ಇಫೆಕ್ಟನ್ನು ಕೊಡ್ತೈತಿ. ಇದು ಪಿಚ್ ಬೆಂಡು, ಅಂದರೆ ನಮ್ಮ ವಾಯ್ಸನ್ನು ಚೇಂಜ್ ಮಾಡ್ತೈತಿ, ವಾಯ್ಸದ ಪಿಚ್ಚನ್ನು ಚೇಂಜ್ ಮಾಡ್ತೈತಿ. ಆಮೇಲೆ ಮ್ಯಾಜಿಕ್ಕು, ಶಾಕ್ ವೇವು, ಆಮೇಲೆ MC ಅದರ ಅರ್ಥ ಗೊತ್ತಿಲ್ಲ ನನಗೆ. MC ಬಟನ್ನು ಇದು ಸೌಂಡನ್ನು ಮತ್ತೊಟ್ಟು ಎನ್ಹಾನ್ಸ್ ಮಾಡ್ತೈತಿ. ಈ ಬಟನನ್ನು ಆನ್ ಮಾಡಿದಾಗ ಆಡಿಯೋ ಕ್ವಾಲಿಟಿ ಮತ್ತು ಚೆನ್ನಾಗಿ, ಮೊದಲಕ್ಕಿಂತ ಮತ್ತೆ ಹೆಚ್ಚು ಚೆನ್ನಾಗಿ ವರ್ಕ್ ಆಕೈತಿ. ಆಮೇಲೆ ಇದೊಂದು ಡಾಜ್. ಈ ಡಾಜ್ ಬಟನದ ವಿಶೇಷತೆ ಏನಂತಂದರೆ, ನಾವು ಬ್ಯಾಕ್ಗ್ರೌಂಡ್ ನಾಯ್ಸನ್ನು ಮ್ಯೂಸಿಕನ್ನು ಹಾಕಿರ್ತೀವಲ್ಲ, ಅವಾಗ ಡಾಜ್ ಬಟನನ್ನು ಆನ್ ಮಾಡಿದ್ವಿ ಅಂತ ತಿಳ್ಕೊಳ್ರಿ. ಈಗ ನಾವು ಮಾತಾಡ್ತಾ ಇದ್ದಾಗ ಬ್ಯಾಕ್ಗ್ರೌಂಡ್ ನಾಯ್ಸ್ ಅದರ ವ್ಯಾಲ್ಯೂಮು ಕಡಿಮೆ ಆಕೈತಿ, ಮತ್ತು ಸುಮ್ಮನಿದ್ದಾಗ ಬ್ಯಾಕ್ಗ್ರೌಂಡದ ಮ್ಯೂಜಿಕ್ಕದ ವ್ಯಾಲ್ಯೂಮು ಜಾಸ್ತಿ ಆಕೈತಿ ಈ ಡಾಜ್ ಬಟನ್ ಆನ್ ಇತ್ತಂದರೆ. ಇವೆರಡು ಮೇನ್. ಆಮೇಲೆ ಇವು ಸೌಂಡ್ ಇಫೆಕ್ಟು, ಈಗ ಲಾಫು, ಚಿಯರು, ಎಂಬ್ರಾಸು, ಕ್ಲ್ಯಾಪು, ಚಪ್ಪಾಳೆ ತಟ್ಟಿದಂಗೆ, ಪ್ಲೇ ಅಟೆನ್ಸು, ಗನ್ ಸೌಂಡು, ಡಿಸ್ಪೈಟು, ಡಿಬಟ್ಟು, ಆಮೇಲೆ ಕಿಸ್ಸು, ಆಮೇಲೆ 2 ಸಾಂಗ್ಸ್ ಇದಾವ್ರಿ. ಇಷ್ಟು ಬಟನ್ಸ್ ಆಯಿತು. ಇನ್ನು ಪೋರ್ಟಿಗೆ ಬರೋಣ. ಇವು 4 ಮೈಕ್ರೋ USB ಪೋರ್ಟ್ ಇದಾವೆ. ಆಮೇಲೆ 3 3.mm ಪೋರ್ಟ್ ಇದಾವೆ. ಇವು ಈ 4ರಲ್ಲಿ ಮೊದಲೇದ್ದು ಮೊಬೈಲ್ 1, ಮೊಬೈಲ್ 2 ಅಂತ. ಮೊಬೈಲಿಗೆ ಕನೆಕ್ಟ್ ಮಾಡಲಿಕ್ಕೆ ಇವೆರಡು ಪೋರ್ಟನ್ನು ಬಳಸ್ತೀವಿ. ಆಮೇಲೆ 3ನೇದ್ದು ಚಾರ್ಜಿಂಗ್ ಪೋರ್ಟ್ ಇದು. ಆಮೇಲೆ 4ನೇದ್ದು ಮೂರನೇದ್ದು ಏನಿದೆ ಅಂತಂದರೆ ಬ್ಯಾಕ್ಗ್ರೌಂಡ್ ಟ್ರ್ಯಾಕ್, ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ಆ್ಯಡ್ ಮಾಡಲಿಕ್ಕೆ ಇದನ್ನು ಬಳಸ್ತೀವಿ. 4ನೇದ್ದು ಏನಿದೆಯಲ್ಲ, ಈ ಡಿವೈಸನ್ನು ಚಾರ್ಜ್ ಮಾಡಲಿಕ್ಕೆ ಮತ್ತು ಈ ಡಿವೈಸನ್ನು ಲ್ಯಾಪ್ಟಾಪಿಗೆ, ಇಲ್ಲಿ ಇದೆಯಲ್ಲ ಈ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಲಿಕ್ಕೆ ಅಥವಾ PC ಕನೆಕ್ಟ್ ಮಾಡಲಿಕ್ಕೆ ಬಳಸ್ತೀವಿ. ಆಮೇಲೆ ಈ ಪೋರ್ಟ್ ಇದಾವಲ್ಲ, ಪೋರ್ಟ್ ಎದ್ರದಂತಂದರೆ ಇಯರ್ಫೋನು ಅಥವಾ ಸ್ಪೀಕರನ್ನು ಕನೆಕ್ಟ್ ಮಾಡಲಿಕ್ಕೆ ಈ ಒಂದೇ ಪೋರ್ಟನ್ನು ಬಳಸ್ತೀವಿ ಅಂತ ಹೇಳಿದ್ದೀನಿ. ಇದು 3.mm ಜಾಕ್ ಇದಾವಲ್ಲ, ಇಲ್ಲಿದೆ ನೋಡ್ರಿ. ಈಗ ಇಯರ್ಫೋನ್ ಇದೆಯಲ್ಲ, ಈ ಇಯರ್ಫೋನದ ಕನೆಕ್ಟ್ ಮಾಡಲಿಕ್ಕೆ ಫಸ್ಟ್ನೇದ್ದು ಪೋರ್ಟ್ ಇದೆ.
ಆಮೇಲೆ ಎರಡನೇದ್ದು ಏನದು ಅಂದರೆ ಹೆಡ್ಸೆಟ್ಟು ಕನೆಕ್ಟ್ ಮಾಡಲಿಕ್ಕೆ ಇವು 6.5 ಪೋರ್ಟ್ ಇದೆ ಮತ್ತು 3.5 ಪೋರ್ಟ್ ಇದಾವೆ. ಇವು ಎರಡು ಮೈಕನ್ನು 3.5 ಜಾಕನ್ನು ಹೊಂದಿದಂಥ ಮೈಕನ್ನು ಕನೆಕ್ಟ್ ಮಾಡಲಿಕ್ಕೆ ಒಂದು ಪೋರ್ಟ್ ಕೊಟ್ಟಿದ್ದಾರೆ. ಆಮೇಲೆ 3 ಜಾಕನ್ನು ಹೊಂದಿದಂಥ ಮೈಕನ್ನು ಕನೆಕ್ಟ್ ಮಾಡಲಿಕ್ಕೆ ಇಲ್ಲೊಂದು ಪೋರ್ಟ್ ಇದಾವೆ. ಎರಡು ಮೈಕನ್ನು ಕನೆಕ್ಟ್ ಮಾಡ್ಬೋದು, ಎರಡು ಮೊಬೈಲನ್ನು ಕನೆಕ್ಟ್ ಮಾಡ್ಬೋದು. ಆಮೇಲೆ ಸ್ಪೀಕರ್ ಅಥವಾ ಇಯರ್ಫೋನ್ ಕನೆಕ್ಟ್ ಮಾಡಲಿಕ್ಕೆ ಒಂದು ಪೋರ್ಟ್ ಕೊಟ್ಟಿದ್ದಾರೆ. ಆಮೇಲೆ ಹೆಡ್ಸೆಟ್ಟನ್ನು ಕನೆಕ್ಟ್ ಮಾಡಲಿಕ್ಕೆ ಒಂದು ಪೋರ್ಟ್ ಕೊಟ್ಟಿದ್ದಾರೆ. ಇಷ್ಟು ಈ ಪೋರ್ಟ್ ಬಗ್ಗೆ ಆಯಿತು. ಇನ್ನು ಇದನ್ನು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿ ಇದರ ಕ್ವಾಲಿಟಿ ಟೆಸ್ಟನ್ನು ಮಾಡೋಣ. ಇವೆರಡನ್ನು ನಾವು ಏನು ಮಾಡಿದ್ವಿ, ಈಗ ಈ V8 ಸೌಂಡ್ ಕಾರ್ಡನ್ನು ಅನ್ಬಾಕ್ಸ್ ಮಾಡಿದ್ವಿ. ಆಮೇಲೆ ಇದರ ಮೇಲ್ಗಡೆ ಇರುವಂಥ ಬಟನ್ಸು ಮತ್ತು ನಾಬ್ ಬಗ್ಗೆ ತಿಳ್ಕೊಂಡಿದ್ವಿ. ಆಮೇಲೆ ಪೋರ್ಟ್ಸ್ ಬಗ್ಗೆನೂ ತಿಳ್ಕೊಂಡಿವಿ. ಈ ಪೋರ್ಟನ್ನು ಹೆಂಗೆ ಬಳಸಬೇಕು, ಹೆಂಗೆ ಕನೆಕ್ಟ್ ಮಾಡಬೇಕು ಅನ್ನೋದನ್ನು ಗೊತ್ತಾಯಿತು. ಇದು V8 ಸೌಂಡ್ ಕಾರ್ಡ್ ಆಯಿತು. ಇನ್ನು ಇಲ್ಲಿ ಡೈನಾಮಿಕ್ ಮೈಕ್ ಇದು ನೋಡ್ರಿ. ಈ ಡೈನಾಮಿಕ್ ಮೈಕನ್ನು ಅನ್ಬಾಕ್ಸ್ ಮಾಡೋಣ. ಪ್ರೈಸನ್ನು ಕಂಪೇರ್ ಮಾಡಿದಾಗ ಇದೊಂದು ಕಡಿಮೆ ಬಜೆಟ್ದ ಮೈಕ್ ಆಗಿದೆ ಇದು. ಆದರೆ ಇದರ ಕ್ವಾಲಿಟಿ ಚೆನ್ನಾಗಿದೆ. ಲ್ಯಾಪ್ಟಾಪ್ಗಿಂತ ಮೊಬೈಲ್ದಲ್ಲೇ ಹೆಚ್ಚು ಬರ್ತೈತಿ. ಆಮೇಲೆ ಇದನ್ನು PC ಕನೆಕ್ಟ್ ಮಾಡ್ಬೋದು. ಆದ್ರೆ ಒಂದು ಪ್ರಾಬ್ಲಮನ್ನು ಫೇಸ್ ಆಗ್ತೈತಿ. ಇದ್ರಾಗ ಇಂಡಕ್ಷನ್ ಬರ್ತೈತಿ, ಶಾಕ್ ಹೊಡೆದಂಗೆ ಅನಿಸ್ತೈತಿ. ಇದನ್ನು ಮೊಬೈಲಿಗೆ ಕನೆಕ್ಟ್ ಮಾಡಿ ಅದರ ಆಡಿಯೋ ಕ್ವಾಲಿಟಿಯನ್ನು ಟೆಸ್ಟ್ ಮಾಡಿದ್ದೀನಿ ನಾನು. ತುಂಬ ಚೆನ್ನಾಗಿ ಬರ್ತೈತಿ. ಈಗ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿ ನೋಡೋಣ. ಅದಕ್ಕಿಂತ ಮೊದಲು ಇದನ್ನು ಓಪನ್ ಮಾಡೋಣ, ಏನೇನಿದಾವೆ ಇದನ್ನಂತಂದು. ಇದನ್ನು ಅನ್ಬಾಕ್ಸ್ ಮಾಡ್ತೀನಿ ನೋಡ್ರಿ. ಈ ಬಾಕ್ಸ್ ಮೇಲೆ ಈ ಮೈಕದ ಹೆಸರನ್ನು ಕೊಟ್ಟಿದ್ದಾರೆ. ಇದು ಬೆಟಾ 58A ಅನ್ನುವಂಥ ಡೈನಾಮಿಕ್ ಮೈಕ್ರೋಫೋನು. ಇದರ ಡೈನಾಮಿಕ್ ಮೈಕ್ರೋಫೋನದ ಮೆಕ್ಯಾನಿಸಮನ್ನು ಹೇಳಲಿಕ್ಕೆ ಹೋಗಲ್ಲ. ಆದರೆ ಇದೊಂದು ಏನು ಸೆನ್ಸಿಟಿವಿಟಿ ಕಡಿಮೆ ಇರ್ತೈತಿ. ಸೆನ್ಸಿಟಿವಿಟಿ ಕಡಿಮೆ ಇದ್ದರಿಂದ ಈ ಮೈಕನ್ನು ನಾವೇನು ಮಾಡಬೇಕು, ಹತ್ತಿರದಿಂದ ಮೌತಿಗೆ ಮೈಕು ಮತ್ತು ನಮ್ಮ ಮೌತಿಗೆ ಇರುವಂಥ ಅಂತರ ಭಾಳ ಕಡಿಮೆ ಇರಬೇಕು. ಆವಾಗ ಇದ್ರ ಕ್ವಾಲಿಟಿ ಭಾಳ ಚೆನ್ನಾಗಿ ಬರ್ತೈತಿ. ಆಮೇಲೆ ಬ್ಯಾಕ್ಗ್ರೌಂಡ್ ನಾಯ್ಸನ್ನು ಇದು 100% ರಿಮೂವ್ ಮಾಡ್ತೈತಿ. ಯಾಕಂದರೆ ಸೆನ್ಸಿಟಿವಿಟಿ ಕಡಿಮೆ ಇರೋದ್ರಿಂದ ಸ್ವಲ್ಪ ಅಂತರದಲ್ಲಿ ಮಾತಾಡಿದ್ರೂ ನಮ್ಮ ವಾಯ್ಸೇ ಸರಿಯಾಗಿ ರೆಕಾರ್ಡ್ ಆಗೋಲ್ಲ. ಹತ್ತಿರದಿಂದ ಮಾತಾಡಿದಾಗ ಚೆನ್ನಾಗಿ ರೆಕಾರ್ಡ್ ಆಕೈತಿ. ಇದೇ ಅಡ್ವಾಂಟೇಜ್ ಕಾರಣದಿಂದಾಗಿ ಇದನ್ನು ಸಿಂಗಿಗೆ ಹೆಚ್ಚು ಬಳಸ್ತಾರೆ ಸಿಂಗರ್ಸ್. ಆಮೇಲೆ ಪೋಡ್ಕಾಸ್ಟಿಗೆ ಬಳಸ್ತಾರೆ. ಲೈವ್ ಸ್ಟ್ರೀಮ್ದಲ್ಲೂ ಈ ಮೈಕ್ರೋಫೋನನ್ನು ಹೆಚ್ಚು ಬಳಸ್ತಾರೆ. ಇದೊಂದು ಕಡಿಮೆ ಬಜೆಟ್ದ ಮೈಕು. ಈಗ ಇದನ್ನು ಓಪನ್ ಮಾಡಿದಾಗ ಇಲ್ಲಿ ಕೇಬಲ್ ಇದೆ ನೋಡ್ರಿ. 6.5 ಜಾಕ್ ಇದೆ ರೀ. ಈ ಜಾಕು ಆಮೇಲೆ ಫಿಮೇಲ್ XLR ಇದೆ. ಆಮೇಲೆ ಕೇಬಲ್ ಅದ ಲೆಂಗ್ತೂ ಚೆನ್ನಾಗಿದೆ. ಎಷ್ಟು 3 ಮೀಟರ್ ಇದೆ ಇದು ಕೇಬಲ್ಲು. ಅದರ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಆಮೇಲೆ ಮೈಕ್ ತುಂಬ ಸಾಲಿಡ್ ಆದ ಮೈಕ್ ಇದು. ಆನ್ ಆಫ್ ಬಟನ್ ಇದೆ. ಆಮೇಲೆ ಇಲ್ಲಿ ಮೈಕ್ರೋಫೋನು ಬೆಟಾ 58A ಅಂತಿದೆ ನೋಡ್ರಿ ಬ್ರ್ಯಾಂಡ್. ಆಮೇಲೆ
ಇದ್ರ ಥರ ಇದರ ಸ್ಟ್ರಕ್ಚರಿಂಗ್. ಅದರ ಮೇಲಿನ ಸ್ಯಾಲಿಡ್ ಆಗಿದೆ ಮೈಕ್. ಈಗ ಇದನ್ನು ಲ್ಯಾಪ್ಟಾಪ್ದಲ್ಲಿ ಬಳಸಿದಾಗ ಇದರ ಆಡಿಯೋ ಕ್ವಾಲಿಟಿ ಹೆಂಗಿದೆ ಮತ್ತು ಕ್ಯಾಪ್ಚರಿಂಗ್ ವ್ಯಾಲ್ಯೂಮ್ ಹೆಂಗಿದೆ ಅನ್ನೋದನ್ನು ಟೆಸ್ಟ್ ಮಾಡೋಣ. ಈಗ ನೋಡ್ರಿ, ಇವು ಮೈಕ್, ಆಮೇಲೆ ಸೌಂಡ್ ಕಾರ್ಡು, ಆಮೇಲೆ ಅವುಗಳ ಕೇಬಲ್ಲು ಮತ್ತು ಸೌಂಡ್ ಮಾನಿಟರ್ ಮಾಡಲಿಕ್ಕೆ ಇಯರ್ಫೋನು. ಇಲ್ಲಿ ಇಯರ್ಫೋನು ಇವು ಇಷ್ಟು ಬಳಸ್ಕೊಂಡು, ಆಮೇಲೆ ಈ ಮೈಕ್ ಜೊತೆ ಇಲ್ಲಿದೆ ನೋಡ್ರಿ, ಮೈಕ್ ಹೋಲ್ಡ್ರ್ ಐತಿ. ಇದನ್ನು ನಾನು ಆಲೇ ಈ ಬೂಮ್ ಆರ್ಮ್ ಸ್ಟ್ಯಾಂಡಿಗೆ ಜೋಡಿಸಿದ್ದೀನಿ. ಇದು ಬೂಮ್ ಆರ್ಮ್ ಸ್ಟ್ಯಾಂಡು ಈ ಮೈಕ್ ಜೊತೆ ಬರೋಲ್ಲ, ಇದಷ್ಟೇ ಬಂದಿರ್ತೈತಿ. ಇದೊಂದು ಕೇಬಲ್ಲು, ಆಮೇಲೆ ಇದು ಮೈಕ್ ಹೋಲ್ಡ್ರು, ಇದೊಂದು ಡೈನಾಮಿಕ್ ಮೈಕು, ಇಷ್ಟೇ ಬರೋದು. ಇದನ್ನು ಪರ್ಚೇಸ್ ಮಾಡಿದಾಗ ಇದ್ರ ಬೆಲೆ 400 ಒಳಗಿದೆ. ಇಷ್ಟಿದೆಲ್ಲ. ಈಗ ಇವನ್ನ ಹೇಗೆ ಜೋಡಿಸ್ಬೇಕು ಅನ್ನೋದನ್ನು ನೋಡೋಣ. ಈಗ ಸೌಂಡ್ ಕಾರ್ಡ್ದೊಳಗೆ ಆನ್ ಬಟನ್ ಇದೆ ನೋಡಿರಿ, ಪವರ್ ಬಟನ್. ಇದನ್ನು 3 ಸೆಕೆಂಡ್ವರೆಗೆ ಪ್ರೆಸ್ ಮಾಡಬೇಕು. ಆನ್ ಆಯಿತು ಸೌಂಡ್ ಕಾರ್ಡನ್ನು. ಆಮೇಲೆ ಈ ಸೌಂಡ್ ಕಾರ್ಡನ್ನು ನಾವು ಚಾರ್ಜ್ ಮಾಡಿದರೆ ಒಂದು ಸಾರಿ 4 ತಾಸುವರೆಗೂ ಬರ್ತೈತಿ. ಆಮೇಲೆ ಇದೊಂದು ಬ್ಲೂಟೂತನ್ನು ಹೊಂದೈತಿ. ಬ್ಲೂಟೂತ್ ಮುಖಾಂತರನೂ ನಾವು ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ಆ್ಯಡ್ ಮಾಡ್ಬೋದು ಇದಕ್ಕೆ. ನಾನೀಗ ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ಆ್ಯಡ್ ಮಾಡಲ್ಲ. ಈಗ ಆನ್ ಮಾಡಿದ್ದೀನಿ. ಮೊದಲಿಗೆ ಈ ಮೈಕನ್ನು ಕನೆಕ್ಟ್ ಮಾಡ್ತೀನಿ ರೀ ನಾನು. XLR ಫಿಮೇಲ್ ಇದೆಲ್ಲ, ಅದಕ್ಕೆ ಇಲ್ಲಿ ಇನ್ಸರ್ಟ್ ಮಾಡ್ತೀನಿ. ಇನ್ಸರ್ಟ್ ಮಾಡಿದೆ. ಆಮೇಲೆ ಇಲ್ಲಿ ಮೈಕ್ ಸ್ಟ್ಯಾಂಡ್ ಇದೆಲ್ಲ, ಇಲ್ಲಿ ಮೈಕ್ ಸ್ಟ್ಯಾಂಡಿಗೆ ಜೋಡಿಸಿದೆ. ಆಮೇಲೆ ಅದು ಇನ್ನೊಂದು ಬದಿಯನ್ನು ನಾನೇನು ಮಾಡ್ತೀನಿ, ಈ V8 ಸೌಂಡ್ ಕಾರ್ಡ್ ಇಲ್ಲಿ ಡೈನಾಮಿಕ್ ಮೈಕ್ ಅಂತಿದೆಲ್ಲ ಇಲ್ಲಿ ಜೋಡಿಸ್ತೇನೆ ನೋಡ್ರಿ ನಾನು. ಆಯಿತಾ? ಆಮೇಲೆ ಈ V8 ಸೌಂಡ್ ಕಾರ್ಡನ್ನು ನಾವು ಎದಕ್ಕೆ ಕನೆಕ್ಟ್ ಮಾಡಬೇಕು ಅಂತಂದರೆ ಲ್ಯಾಪ್ಟಾಪ್ ಕನೆಕ್ಟ್ ಮಾಡಬೇಕಲ್ಲ, ಆವಾಗ ಈ ಕೇಬಲನ್ನು ಬಳಸ್ತೀನಿ. ಚಾರ್ಜಿಂಗ್ ಕೇಬಲ್ ಇದೆಯಲ್ಲ, ಈ ಕೇಬಲನ್ನು. ಇದನ್ನು ಮೈಕ್ರೋ USB ಇಲ್ಲಿ ಲ್ಯಾಪ್ಟಾಪ್ ಆರ್ ಚಾರ್ಜಿಂಗ್ ಅಂತಿದೆ ನೋಡ್ರಿ, 4ನೇದ್ದು 4 ಮೈಕ್ರೋ USB ಪೋರ್ಟ್ ಇದಾವಲ್ಲ, ಅದು 4ನೇ ಪೋರ್ಟು, 1ನೇದಿಂದ 4ನೇದ್ದು ಅಲ್ಲಿ ಇದನ್ನು ಜೋಡಿಸಿದೆ. ಆಮೇಲೆ ಇನ್ನೊಂದು ಬದಿಯನ್ನು ನಾನು ಇಲ್ಲಿರುವಂಥ ಲ್ಯಾಪ್ಟಾಪಿಗೆ ಜೋಡಿಸ್ತಾ ಇದ್ದೇನೆ. ಜೋಡಿಸಿದೆ. ಈಗ ಲ್ಯಾಪ್ಟಾಪಿಗೆ ಜೋಡಿಸಿದೆ. ಆಮೇಲೆ ಸೌಂಡ್ ಮಾನಿಟರ್ ಮಾಡಲಿಕ್ಕೆ ಇಲ್ಲಿ ಇಯರ್ಫೋನ್ ಆರ್ ಸ್ಪೀಕರ್ ಅಂತಿದೆ ನೋಡ್ರಿ. ಈ ಪೋರ್ಟ್ ಅದ 3.mm ಜಾಕಿಗೆ ಬೇಕಾದಂಥ ಪೋರ್ಟ್ ಅದಾವಲ್ಲ, ಅದರದ ಮೊದಲನೇ ಪೋರ್ಟಿಗೆ ಇದನ್ನು ಯಾವುದು ಇಯರ್ಫೋನದ ಜಾಕನ್ನು ಜೋಡಿಸ್ತೀನಿ. ಜೋಡಿಸ್ಕೊಂಡು
ನಾವು ಇಲ್ಲಿ ಹಾಕ್ಕೊಂಡು ಆಮೇಲೆ ಈಗ ಇದು ಕನೆಕ್ಷನ್ ಕೊಟ್ಟಿವಿ ನಾವು. ಕನೆಕ್ಷನ್ ಕೊಟ್ಟಾದಮೇಲೆ ಇಲ್ಲಿ ಲ್ಯಾಪ್ಟಾಪ್ದಲ್ಲಿ ಮೈಕನ್ನು ಸೆಲೆಕ್ಟ್ ಮಾಡ್ಕೊಂಡು ಆತ್ಮೀಯ ಸ್ನೇಹಿತರೆ, ನಾನೀಗ V8 ಸೌಂಡ್ ಕಾರ್ಡು ಮತ್ತು ಡೈನಾಮಿಕ್ ಮೈಕ್ರೋಫೋನನ್ನು ಎರಡೂ ಸೇರಿಸಿ ಜೋಡಿಸಿ ನಾನೇನು ಮಾಡಿದ್ದೀನಿ, ಈಗ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿದ್ದೀನಿ. ಈಗ ಏನು ಆಡಿಯೋ ಬರ್ತಾ ಇದೆಯಲ್ಲ, ಈ ಡೈನಾಮಿಕ್ ಮೈಕ್ರೋಫೋನ್ದಿಂದನೇ ರೆಕಾರ್ಡ್ ಆಗ್ತಾ ಇದೆ. ಈ ಡೈನಾಮಿಕ್ ಮೈಕ್ರೋಫೋನದ ಹೆಸರು ಬಿಟಾ 58A ಅನ್ನುವಂಥ ಬಜೆಟ್ ಫ್ರೆಂಡ್ಲಿ ಮೈಕ್. ಇದನ್ನು ನಾನು ಏನು ಮಾಡಿದ್ದೀನಿ ಅಂತಂದರೆ, V8 ಸೌಂಡ್ ಕಾರ್ಡಿಗೆ ಕನೆಕ್ಟ್ ಮಾಡಿ ಆ V8 ಸೌಂಡ್ ಕಾರ್ಡನ್ನು ನಾನು ಇಲ್ಲಿ ನನ್ನಲ್ಲಿರುವಂಥ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿದ್ದೀನಿ. ಮಾಡಿ ಆಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಈ ಆಡಿಯೋ ಕ್ವಾಲಿಟಿ ನಿಮಗೆ ಹೇಗೆ ಅನಿಸ್ತದೆ ಅನ್ನೋದನ್ನು ಕೇಳಿಸ್ಕೊಂಡು ಕಮೆಂಟ್ ಮಾಡಿ. ಆಮೇಲೆ ಈ ವ್ಯಾಲ್ಯೂಮನ್ನು ಎಲ್ಲ ಫುಲ್ ಇಟ್ಕೋಬೇಕು. ಹಲೋ. ಆಮೇಲೆ ನಿಮಗೆ ಇಫೆಕ್ಟ್ ಬೇಕಂತಂದರೆ ಇಲ್ಲಿ ದೊಡ್ಡ ನಾವಿದೆಯಲ್ಲ ಎರಡನೇದ್ದು, ಅದನ್ನು ಹೆಚ್ಚಿಗೆ ಇಟ್ಕೋಬೋದು. ಇಫೆಕ್ಟ್ ಬೇಕಂತಂದರೆ, ಬೇಡ ಅಂತಂದರೆ ಅದರ ವ್ಯಾಲ್ಯೂಮನ್ನು ಕಡಿಮೆ ಮಾಡ್ಕೋಬೇಕು. ನಾನು ಇದಕ್ಕೆ ಹೆಚ್ಚು ಅಲ್ಲ ಕಡಿಮೆ ಅಲ್ಲ, ಸ್ವಲ್ಪ ಇಟ್ಕೊಂಡಿದ್ದೀನಿ. ಆಮೇಲೆ ಟ್ರೆಬಲನ್ನು ಕಡಿಮೆ ಇಟ್ಕೋಬೇಕು, ಎಡಗಡೆಯನ್ನು ಬರಬೇಕು. ಆಮೇಲೆ ಬಾಸ್ ಬಲಗಡೆ ತೊಗೋಬೇಕು. ಅಂದರೆ ಹೀಗೆ ಎರಡು ಬಳ ಥರ ಟ್ರೆಬಲ್ ಅದರ ವ್ಯಾಲ್ಯೂಮ್ ಈ ರೀತಿ ಇರಬೇಕು. ಆಮೇಲೆ ಬಾಸದ ವ್ಯಾಲ್ಯೂಮ್ ಈ ರೀತಿ ಇಟ್ಕೊಂಡು, ಆಮೇಲೆ ರಿಕಾರ್ಡನ್ನು ಫುಲ್ ಇಟ್ಕೊಳ್ರಿ. ಆಮೇಲೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ನಾನು ಹಾಕಿಲ್ಲ, ಅದರ ವ್ಯಾಲ್ಯೂಮ್ ಹೆಚ್ಚಿಟ್ಟರು ಅಷ್ಟೇ, ಕಡಿಮೆ ಇಟ್ಟರು ಅಷ್ಟೇ. ಆಮೇಲೆ ಮಾನಿಟರ್ ಮಾಡ್ತೀವಲ್ಲ, ಇಯರ್ಫೋನ್ ಕನೆಕ್ಟ್ ಮಾಡಿದ್ದೀವಲ್ಲ, ಅದ್ರ ವ್ಯಾಲ್ಯೂಮನ್ನು ಈ ರಿಕಾರ್ಡ್ ಎಷ್ಟು ಇದೆಯಲ್ಲ ಅಷ್ಟೇ ಇಡಬೇಕಂತಿದೆ. ಅದನ್ನು ಸ್ವಲ್ಪ ಹೆಚ್ಚು ಕಡಿಮೆ ಇಟ್ಕೊಂಡು ನಡುತ್ತೀವಿ. ಇಲ್ಲಾಂದರೆ ಈ ರಿಕಾರ್ಡ್ ಬಟನ್ ನಾವಿದೆಲ್ಲ ಫುಲ್ ಇಟ್ಟಿದ್ದೀನಿ, ಈ ಮಾನಿಟರ್ದನ್ನು ಫುಲ್ ಇಡ್ತೀನಿ. ಆಮೇಲೆ ಈಗ ನೋಡ್ರಿ, MC ಬಟನನ್ನು ಆನ್ ಮಾಡಿಲ್ಲ ನಾನು. ಈಗ MC ಬಟನನ್ನು ಆನ್ ಮಾಡಿದಾಗ ಅದ್ರ ಕ್ವಾಲಿಟಿ ಹೆಂಗಿದೆ, ಈಗ ಆನ್ ಮಾಡಿದಾಗ ಹೆಂಗೆ ನೋಡ್ರಿ. ಹಲೋ ನೋಡ್ರಿ, ಅಲ್ಲಿ ಆನ್ ಮಾಡಿದ ತಕ್ಷಣ ಇದರ ಆಡಿಯೋ ಕ್ವಾಲಿಟಿ ಚೇಂಜ್ ಆಗಿಬಿಡ್ತೈತಿ, ಸೂಪರ್ ಆಗಿಬಿಡ್ತೈತಿ. ಹಲೋ ಮೈಕ್ ಟೆಸ್ಟಿಂಗ್ 1 2 3. ಹಲೋ ಮೈಕ್ ಟೆಸ್ಟಿಂಗ್ 1 2 3. ಆಮೇಲೆ ಇಲ್ಲಿ ಇಫೆಕ್ಟ್ ಬಟನ್ಸ್ ಅದಾವಲ್ಲ, ಅದನ್ನು ಅಪ್ಲೈ ಮಾಡಿ ನೋಡೋಣ. ಆಮೇಲೆ ಹೆಂಗೆ ಬರ್ತೈತೆ ಅನ್ನೋದನ್ನು. ಮೇನಾಗಿ ಏನು ಬೇಕಂತಂದರೆ, ಆಡಿಯೋ ಕ್ಯಾಪ್ಚರಿಂಗ್ ವ್ಯಾಲ್ಯೂಮು ಜಾಸ್ತಿ ಇರಬೇಕು, ಬ್ಯಾಕ್ಗ್ರೌಂಡ್ ನಾಯ್ಸನ್ನು ರಿಮೂವ್ ಮಾಡ್ತಾ ಇರಬೇಕು, ಬ್ಯಾಕ್ಗ್ರೌಂಡ್ ನಾಯ್ಸನ್ನು ಕ್ಯಾಪ್ಚರ್ ಮಾಡಬಾರ್ದು. ಅದೇ ಮೇನು ಮೈಕು. ಆಮೇಲೆ V8 ಸೌಂಡ್ ಕಾರ್ಡ್ ವಿಶೇಷತೆ ಏನಂತಂದರೆ, ಮೈಕಿಗೆ ಶಕ್ತಿ ತುಂಬತೈತೆ. ಅದು ಕ್ಲಿಯರಾಗಿ ಆಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಮತ್ತು ಆಡಿಯೋ ಕ್ಯಾಪ್ಚರಿಂಗ್ ಮಾಡುವಂಥ ವ್ಯಾಲ್ಯೂಮ್ ಜಾಸ್ತಿ ಮಾಡಲಿಕ್ಕೆ ಈ V8 ಸೌಂಡ್ ಕಾರ್ಡ್ ಹೆಲ್ಪ್ ಮಾಡ್ತೈತಿ. ಅಂದರೆ ಒಟ್ಟಾರೆ ಒಂದೇ ಪದದಲ್ಲಿ ಹೇಳಬೇಕಂತಂದರೆ ಸೌಂಡ್ ಕ್ವಾಲಿಟಿಯನ್ನು ಎನ್ಹಾನ್ಸ್ ಮಾಡ್ತೈತಿ ಇದು. ಈಗ ಇದ್ರ ಕೆಲವೊಂದು ಇಫೆಕ್ಟನ್ನು ಆ್ಯಡ್ ಮಾಡ್ತೀನಿ. ಆಮೇಲೆ ಇನ್ನೊಂದು ನೋಡ್ರಿ ಡಿಫ್ರೆನ್ಸ್. ಈಗ ಮೈಕ್ ಇದೆಯಲ್ಲ, ನೇರವಾಗಿ ಹತ್ತಿರದಿಂದ ಮಾತಾಡಿದಾಗ ಅದರ ಕ್ವಾಲಿಟಿನೇ ಬೇರೆ. ಈಗ ಸೈಡ್ ಮಾಡಿದ್ರೆ ಕ್ಯಾಪ್ಚರ್ ಹಲೋ 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 ಅಂದರೆ ಎಷ್ಟು ಹತ್ತಿರ ಇರ್ತೀವಿ, ಅತಿ ಹತ್ತಿರ ಅಲ್ಲ, ಅತಿ ದೂರನಲ್ಲ,
ಜಸ್ಟ್ 5 to 10 ಸೆಂಟಿಮೀಟರ್ ಅಂತರದಲ್ಲೇ ನಾವು ಮಾತಾಡಬೇಕು. ಅದರಿಂದ ದೂರದಿಂದಲೇ ಮಾತಾಡಿದರೆ ಆಡಿಯೋ ಕ್ವಾಲಿಟಿ ಚೆನ್ನಾಗಿ ಬರೋದಿಲ್ಲ. ಹಲೋ ಹಲೋ, ಮೈಕ್ ಟೆಸ್ಟಿಂಗ್ 1 2 3, ಮೈಕ್ ಟೆಸ್ಟಿಂಗ್ 1 2 3. ಈಗ ನಮಗೆ V8 ಸೌಂಡ್ ಕಾರ್ಡನ್ನು ಅದರ ಪಾರ್ಟ್ಸು, ಅದರಲ್ಲಿರುವಂಥ ಬಟನ್ಸು, ಫೋರ್ಸ್ ಬಗ್ಗೆ ಗೊತ್ತಾಯಿತು. ಆಮೇಲೆ ಡೈನಾಮಿಕ್ ಮೈಕ್ರೋಫೋನನ್ನು ಹೇಗೆ V8 ಸೌಂಡ್ ಕಾರ್ಡಿಗೆ ಕನೆಕ್ಟ್ ಮಾಡಬೇಕು, ಆಮೇಲೆ V7 ಕನೆಕ್ಟ್ ಮಾಡಿದಂಥ ಮೈಕ್ರೋಫೋನನ್ನು V8 ಸೌಂಡ್ ಕಾರ್ಡನ್ನು ಲ್ಯಾಪ್ಟಾಪ್ಗೆ ಹೇಗೆ ಕನೆಕ್ಟ್ ಮಾಡಬೇಕು ಮತ್ತು ಹೇಗೆ ಆಡಿಯೋ ರೆಕಾರ್ಡ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಯ್ತು ನಮಗೆ. ಇನ್ನು ನಾವೇನು ಮಾಡೋಣ, ಈ ಇಫೆಕ್ಟ್ ಬಟನ್ಸ್ ಅದಾವಲ್ಲ ಅವನ್ನ ಅಪ್ಲೈ ಮಾಡಿ ನೋಡೋಣ ರೀ. ಸೌಂಡ್ ಎಫೆಕ್ಟ್ಸ್ ಅದಾವಲ್ಲ, ಈಗ ಲಾಫ್ ಸೌಂಡ್ ಎಫೆಕ್ಟನ್ನು ಹಾಕ್ತೀನಿ ನೋಡ್ರಿ. ಆಮೇಲೆ ಚೇರ್ ಅಂತ ಇದೆ ಸೌಂಡ್ ಎಫೆಕ್ಟ್, ಅದನ್ನು ಆನ್ ಮಾಡ್ತೀನಿ ನೋಡ್ರಿ. ಆಮೇಲೆ ಈಗ ಪಿಚ್ ಬ್ಲೆಂಡ್ ಅಂತಿದೆ ನೋಡ್ರಿ, ಆ ಬಟನನ್ನು ಆನ್ ಮಾಡ್ತೀನಿ, ರೆಡ್ ಬಟನ್. ಹಲೋ ನೋಡ್ರಿ, ಸೌಂಡ್ ನಮ್ಮ ವಾಯ್ಸದ ಪಿಚ್ ಚೇಂಜ್ ಆಯ್ತು. ಹಲೋ ಆತ್ಮೀಯ ಸ್ನೇಹಿತರೆ, ನಾನು ಬಳಸ್ತಾ ಇರುವುದು ಸಿಜೋ ಕಂಪ್ನಿಯ V8 ಸೌಂಡ್ ಕಾರ್ಡನ್ನು. ಮತ್ತೊಂದು ಸಾರಿ ಪ್ರೆಸ್ ಮಾಡ್ತೇನೆ ನೋಡಿದ್ರಿ, ಈಗ ವಾಯ್ಸ್ ಚೇಂಜ್ ಆಯ್ತು. ಮತ್ತೊಂದು ಸಾರಿ ಪ್ರೆಸ್ ಮಾಡ್ತೇನೆ. ಹಲೋ ಮೈಕ್ ಟೆಸ್ಟಿಂಗ್ 1 2 3. ಹಲೋ ಮೈಕ್ ಟೆಸ್ಟಿಂಗ್. ಇನ್ನು ಲಾಂಗ್ ಪ್ರೆಸ್ ಮಾಡಿದ್ರೆ ಆಫ್ ಆಗ್ತೈತಿ. ಆಫ್ ಆಯಿತು. ಇನ್ನು ಎಲೆಕ್ಟ್ರೋ ಅಂತಿದೆ ನೋಡ್ರಿ, ಅದನ್ನು ಪ್ರೆಸ್ ಮಾಡಿದಾಗ ಏನು ಡಿಫ್ರೆನ್ಸ್ ಆಗ್ತದೆ ಅನ್ನೋದನ್ನು. ಹಲೋ ಹಲೋ ಮೈಕ್ ಟೆಸ್ಟಿಂಗ್ 1 2 3. 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 1 2 3 1 2 3. ಈಗ ಲಾಂಗ್ ಪ್ರೆಸ್ ಮಾಡಿದರೆ ಆಫ್ ಆಗ್ತೈತಿ. ಆಮೇಲೆ ಇಲ್ಲಿ ಮ್ಯಾಜಿಕ್ ಅಂತಿದೆ ನೋಡ್ರಿ, ಥರ್ಡ್ ಬಟನ್ ರೆಡ್ ಇಲ್ಲಿದೆ ನೋಡ್ರಿ, ಮ್ಯಾಜಿಕ್ ಥರ್ಡ್ ಬಟನ್, ಅದನ್ನು ಪ್ರೆಸ್ ಮಾಡ್ತೀನಿ. ಹಲೋ ಮ್ಯಾಜಿಕ್ ಬಟನ್ ಆನ್ ಮಾಡಿದಾಗ ಅದರ ಸೌಂಡ್ ಇಫೆಕ್ಟ್ ಹೆಂಗಿದೆ ನೋಡ್ರಿ. ಮತ್ತೊಂದು ಸಾರಿ ಬಟನ್ ಆಫ್ ಆಯಿತು, ಒಂದೇ ಇಫೆಕ್ಟ್ ಇದೆ ಅದು. ಆಮೇಲೆ ಸ್ಯಾಕ್ ವೇವ್ ಅಂತಿದೆ ನೋಡ್ರಿ, ಅದನ್ನು ಆನ್ ಮಾಡ್ತೀನಿ, ಏನು ಡಿಫ್ರೆನ್ಸ್ ಇದೆ ನೋಡಿ. ಹಲೋ ಮೈಕ್ ಟೆಸ್ಟಿಂಗ್ 1 2 3. ಈಗ ಶಾಕ್ ವೇವ್ ಬಟನನ್ನು ಆನ್ ಮಾಡಿ ಸೌಂಡ್ ಎಫೆಕ್ಟ್ ಆ್ಯಡ್ ಮಾಡಿದ್ದೀನಿ. ಈಗ ಅದರ ಆಡಿಯೋ ಕ್ವಾಲಿಟಿ ಹೆಂಗಿದೆ ನೋಡಿ ಡಿಫ್ರೆನ್ಸು. ಇನ್ನು ಆಫ್ ಮಾಡಿದೆ. ಇನ್ನು MC ಹಲೋ ಬೆಸ್ಟ್ ಎಫೆಕ್ಟ್ ಇದು. MC ಬಟನನ್ನು ನಾವು ಆಡಿಯೋ ರೆಕಾರ್ಡ್ ಮಾಡಿದಾಗ ಆನ್ ಮಾಡಲಿರಬೇಕು. ಆಮೇಲೆ ಡಾಸ್ ನೋಡೋಣ, ಡಾಸ್ ಆನ್ ಮಾಡ್ತೀನಿ. ಆಮೇಲೆ ಈಗ ಸಾಂಗನ್ನು ಹಾಕ್ತೀನಿ ನೋಡ್ರಿ. ಹಲೋ 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 ಏನು ಡಿಫ್ರೆನ್ಸ್ ಅಂತ ಹೇಳ್ರಿ ನೋಡ್ರಿ. ಈ ಡಾಸ್ ಬಟನನ್ನು ಆನ್ ಮಾಡಿ ಮತ್ತು ಒಂದು ಸಾಂಗನ್ನು ಆ್ಯಡ್ ಮಾಡಿದಾಗ ನಾವು ಮಾತಾಡಿದಾಗ ಸಾಂಗದ ವ್ಯಾಲ್ಯೂಮು ಕಡಿಮೆ ಆಕೈತಿ, ಸುಮ್ಮನಿದ್ದಾಗ ಅದರ ವ್ಯಾಲ್ಯೂಮು ಹೆಚ್ಚಾಕೈತಿ. ಇನ್ನೊಂದು ಸಾರಿ ನೋಡ್ರಿ. ಹಲೋ ಹಲೋ ಸುಮ್ಮನಿದ್ದಾಗ ಅದರ ವ್ಯಾಲ್ಯೂ, ಸಾಂಗದ ವ್ಯಾಲ್ಯೂಮು ಕಡಿಮೆ ಆಗ್ಬಿಡ್ತೈತಿ. ಹಲೋ 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 ಈಗ ರೆಡ್ ಬಟನ್ ಅಷ್ಟು ಆಯಿತು. ಈಗ ಡಾಸನ್ನು ಆಫ್ ಮಾಡ್ತೀನಿ ನಾನು. ಆಮೇಲೆ ಇನ್ನೊಂದಿಷ್ಟು ಸೌಂಡ್ ಎಫೆಕ್ಟ್ ಅದಾವಲ್ಲ ಅವನ್ನ ಆ್ಯಡ್ ಮಾಡ್ತೀನಿ ನೋಡ್ರಿ. ಹಲೋ 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 ನೋಡ್ರಿ ಸೌಂಡ್ ಎಫೆಕ್ಟ್. ಹಲೋ
ಗನ್ ಸೌಂಡ್ ಇಫೆಕ್ಟು. ಹಲೋ, ಇಷ್ಟೆಲ್ಲ ಇಫೆಕ್ಟ್ ಇದಾವೆ. ನಮಗೆ ಯಾವಾಗ ಬೇಗ ಈ ಸೌಂಡ್ ಇಫೆಕ್ಟನ್ನು ಬಳಸ್ಕೋಬೇಕು, ಆವಾಗ ಆಡಿಯೋ ಕ್ಯಾಪ್ಚರ್ ಮಾಡುವಾಗ ಎಲ್ಲಿ ಅವಶ್ಯಕತೆ ಇದೆ ಅದನ್ನು ಸೌಂಡ್ ಎಫೆಕ್ಟನ್ನು ಆ್ಯಡ್ ಮಾಡಿಕೊಂಡು ನಾವು ಆಡಿಯೋ ಕ್ವಾಲಿಟಿಯನ್ನು ಸಾಕಷ್ಟು ಇಂಪ್ರೂವ್ ಮಾಡ್ಕೋಬೋದು. ಇಷ್ಟು ಈ V8 ಸೌಂಡ್ ಕಾರ್ಡು ಮತ್ತು ಡೈನಾಮಿಕ್ ಮೈಕ್ರೋಫೋನ್ ಅದ. ಪರ್ಫಾರ್ಮೆನ್ಸು, ಕ್ವಾಲಿಟಿ ಟೆಸ್ಟು, ಆಮೇಲೆ ಕನೆಕ್ಷನ್ ಮಾಡೋದು ಎಲ್ಲ ಗೊತ್ತಾಯ್ತು ನಮಗೆ. ಆತ್ಮೀಯ ಸ್ನೇಹಿತರೆ, ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಬೇಕು ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆಮೇಲೆ ಈ ಮೈಕ್ರೋಫೋನು ಮತ್ತು ಈ ಸೌಂಡ್ ಕಾರ್ಡನ್ನು ಪ್ರಮೋಟ್ ಮಾಡುವಂಥ ಉದ್ದೇಶ ಅಲ್ಲ. ನಾನು ಆಡಿಯೋ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡ್ಕೊಳ್ಳೋ ಸಲುವಾಗಿ ಯಾಕಂದರೆ ಒಂದು ವಿಡಿಯೋ ಚೆನ್ನಾಗಿ ಬರಬೇಕಂತಂದರೆ ಮೇನಾಗಿ ಆಡಿಯೋ ಕ್ವಾಲಿಟಿ ಚೆನ್ನಾಗಿರಲಿಲ್ಲ ಅಂತಂದರೆ ನೀವು ಎಂಥ ಚೆನ್ನಾಗಿರುವಂಥ ವಿಡಿಯೋ ಮಾಡಿದರೂ ರಿಟೆನ್ಷನ್ ಆಗ್ತೈತೆ, ಅದನ್ನು ಯಾರೂ ನೋಡಲ್ಲ. ಆ ಕಾರಣಕ್ಕಾಗಿ ಕಡಿಮೆ ಬಜೆಟ್ನಲ್ಲಿ, ಕಡಿಮೆ ಖರ್ಚಿನಲ್ಲಿ ಚೆನ್ನಾಗಿ ಆಡಿಯೋ ರೆಕಾರ್ಡ್ ಮಾಡುವಂಥ ಮೈಕನ್ನು ಹುಡುಕ್ತಾ ಇದ್ದಾಗ ನಾನು ಕಂಡುಕೊಂಡ ಸೊಲ್ಯೂಷನ್ ಇದು. ಅವಾಗ ಒಂದು V8 ಸೌಂಡ್ ಕಾರ್ಡು ಅದನ್ನು ಬಳಸ್ಕೊಂಡು ನಮ್ಮಲ್ಲಿರುವಂಥ ಮೈಕ್ರೋಫೋನು ಅಥವಾ ಡೈನಾಮಿಕ್ ಮೈಕ್ರೋಫೋನನ್ನು ಬಳಸ್ಕೊಂಡು ಅದರ ಕ್ವಾಲಿಟಿಯನ್ನು ಹೆಚ್ಚಿಸಿ ಆಡಿಯೋ ಕ್ವಾಲಿಟಿಯನ್ನು ಚೆನ್ನಾಗಿ ಮಾಡಿಕೊಂಡು ಒಳ್ಳೊಳ್ಳೆ ವಿಡಿಯೋನ ತಯಾರು ಮಾಡ್ಕೋಬೇಕು ಮತ್ತು ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ತಯಾರಿಸ್ಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ನಾನು ಸರ್ಚ್ ಮಾಡಿದಾಗ ನನಗೆ ಸಿಕ್ಕಂಥ ಈ ಡೈನಾಮಿಕ್ ಮೈಕು ಮತ್ತು V8 ಸೌಂಡ್ ಕಾರ್ಡು. ಈ ವಿಡಿಯೋನ ನೋಡಿ ನಿಮಗೆ ಈ ಸೌಂಡ್ ಕ್ವಾಲಿಟಿ ಚೆನ್ನಾಗಿ ಅನಿಸುತ್ತೆ ಅಂತಂದರೆ ನೀವು ನಿಮ್ಮ ವಿಡಿಯೋದಲ್ಲಿರುವಂಥ ಆಡಿಯೋ ಕ್ವಾಲಿಟಿಯನ್ನು ಹೆಚ್ಚಿಸ್ಬೇಕು ಅಂತ ಉದ್ದೇಶ ಇತ್ತಂದರೆ ಈ ಪ್ರಾಡಕ್ಟ್ ಜೊತೆ ಹೋಗ್ಬೋದು. ಇಲ್ಲ ಅಂತಂದರೆ ಇದು ಜಸ್ಟ್ ಮಾಹಿತಿಗಾಗಿ ಹೊರತು ಈ ಪ್ರಾಡಕ್ಟನ್ನು ಪ್ರಮೋಟ್ ಮಾಡುವಂಥ ಉದ್ದೇಶಕ್ಕಾಗಿ ಈ ವಿಡಿಯೋನ ನಾನು ತಯಾರು ಮಾಡ್ತಾ ಇಲ್ಲ. ಒನ್ಸ್ ಅಗೇನ್ ನನ್ನ ಚಾನಲ್ಗೆ ಮೀಡಿಯಾಟೆಕ್ ಕನ್ನಡ ಅನ್ನುವಂಥ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಹೆಚ್ಚಿನಂಥ ಟೆಕ್ ವಿಡಿಯೋನ ಮಾಡಲಿಕ್ಕೆ ನೀವು ಪ್ರೇರೇಪಿಸ್ತೀರಿ ಅಂತ ಕೇಳ್ಕೋತಾ ನಿಮ್ಮ ಸಬ್ಸ್ಕ್ರಿಪ್ಷನ್ನ ನನ್ನ ಚಾನಲ್ಗೆ ಪ್ರೋತ್ಸಾಹ ನೀಡಲಿ ಅಂತ ಕೇಳ್ಕೋತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.